ಜೀವ ಭಯ ಯಾರಿಗಿರಲ್ಲ ಹೇಳಿ. ಅದರಲ್ಲೂ ಪಾತಕ ಪ್ರಪಂಚದಲ್ಲಿ ಯಾವಾಗ ಪಾಪದ ಕೊಡ ತುಂಬುತ್ತೆ ಹೇಳೋದಕ್ಕಾಗಲ್ಲ. ಟೈಮ್ ಬಂದ್ರೆ ನಂಬಿದವರೇ ಕತ್ತು ಕುಯ್ದ್ಬಿಡ್ತಾರೆ. ಆ ಟೈಮು ಹತ್ತಿರ ಬಂದ್ಬಿಟ್ಟಿದೆ ಅನ್ಕೊಂಡು ನಂಬಿದ ಸ್ನೇಹಿತನನ್ನೇ ಸಾಯ ಬಡ್ದಿದ್ದ ಅವನು. ಭಯಾನಕ ರೌಡಿಯೊಬ್ಬ ಭಯಕ್ಕೆ ಬಿದ್ದು ಮಾಡಿದ ಮರ್ಡರ್ ಅದು. ಪೊಲೀಸರು ಇಲ್ಲಿಂದ ಎಲ್ಲೆಲ್ಲಿಗೋ ಹೋಗಿ ಏನೇನೋ ತಂದು ಮುತ್ತುರಾಜನ ಮರ್ಡರ್ ಮಿಸ್ಟ್ರಿ ಬಗೆದು ತೆಗೆದರು. ಇಲ್ಲಿ ಮುತ್ತನ ಕೈಲಿ ಮರ್ಡರ್ ಆದವನು ಅವನದೇ ಸ್ನೇಹಿತ. ಒಂದು ಕಾಲಕ್ಕೆ ಒಟ್ಟಿಗೆ ಆಡಿ ಓಡಿ ಬೆಳೆದವನು. ಹೆಸರು ವೆಂಕಟರಮಣ. ಈಗ ಇವರು ಸುಮಾರು ಒಂದೇ ಏರಿಯಾದಲ್ಲಿ 15-20 ವರ್ಷದಿಂದ ವಾಸ ಇರ್ತಾರೆ. ಮತ್ತು ಎಲ್ಲ ಇಲ್ಲಿ ಯಾವುದೇ ಒಂದು ಸಭೆ ಸಮಾರಂಭಗಳಾದರೆ ಅಥವಾ ಒಂದು ಚುನಾವಣೆ ಬಂದರೆ ಅಥವಾ ದೇವರ ಕಾರ್ಯಗಳು ಇದ್ದರೆ ಇವರು ಜೊತೆಗೆ ಇದ್ದು ಚಿಕ್ಕ ಹುಡುಗರಿಂದ ಓಡಾಡಿರ್ತಕ್ಕಂಥ ನಿದರ್ಶನಗಳು ಇದೆ. ಹೀಗೆ ಆಗೊಮ್ಮೆ ಈಗೊಮ್ಮೆ ಮುತ್ತನ ಜೊತೆಗೆ ಮನೆಗಳನ್ನ ಕನ್ನ ಹಾಕೋದಕ್ಕೂ ಸಾಥ್ ಕೊಡ್ತಾ ಇದ್ದವನು ಈಗ ತನ್ನ ಪಾಡಿಗೆ ತಾನು ರಿಕ್ಷಾ ಓಡಿಸ್ಕೊಂಡಿದ್ದ ಹೊತ್ತಲ್ಲಿ ಮರ್ಡರ್ ಆಗೋದ. ಅದಕ್ಕೆ ಕಾರಣವಾಗಿದ್ದು ಯಾರ ದುಶ್ಮನಿನೂ ಕಟ್ಕೊಳ್ಳದೆ ಎಲ್ಲರ ಜೊತೆಗೂ ಚೆನ್ನಾಗಿರ್ಬೇಕು ಅನ್ನೋ ವೆಂಕಟರಮಣನ ಬುದ್ಧಿ. ಆದ್ರೆ ಮುತ್ತ ಮಾತ್ರ ಪಕ್ಕಾ ರೌಡಿ. ಅವನು ಜೈಲಲ್ಲಿದ್ದಾಗ ಅರಸಯ್ಯನಿಗೆ ಸಿಕ್ಕಿ ಸಖತ್ ಕ್ಲೋಸ್ ಆಗಿಬಿಟ್ಟಿದ್ದ. ಮುತ್ತರಾಜು ಯಾವುದೋ ಒಂದು ಕೇಸ್ನಲ್ಲಿ ಜೈಲಿನಲ್ಲಿರ್ತಾನೆ. ಅವಾಗ ಅರಸಯ್ಯನೂ ಪರಪರಾಗ್ರ ಜೈಲಲ್ಲಿ ಸೆಂಟೆನ್ಸ್ ಅಂಡರ್ಗೋ ಆಗ್ತಾ ಇರ್ತಾನೆ. ಅವಾಗ ಅವ್ರಿಗೆ ಇಬ್ಬರಿಗೂ ಸಂಪರ್ಕ ಬೆಳೆಯುತ್ತೆ. ಜೈಲಿನಲ್ಲಿ ಬೆಳೆದಂಥ ಸಂಪರ್ಕನೇ ಅವರು ಮುಂದೆ ಇದನ್ನು ಆಮೇಲೆ ನಂತರ ಏನು ಹೇಳ್ತಾನೆ, ಅರಸಯ್ಯ ಎಲ್ಲಿವರೆಗೂ ದೋಸ್ತಿ ಆಗ್ತಾನಂದರೆ ಮುತ್ತುರಾಜಿಗೆ ನನ್ನ ವೆಹಿಕಲಿನ ಡ್ರೈವರ್ ಆಗ್ಬಾ ಅಂತ ಹೇಳ್ತಾನೆ. ಅಂದರೆ ಅಷ್ಟು ವಿಶ್ವಾಸಕ್ಕೆ ಬಂದ್ಬಿಡ್ತಾನೆ. ಹೊರ ಬಂದ ಮೇಲೆ ಅರಸಯ್ಯನ ಶಿಷ್ಯ ಅನ್ನಿಸ್ಕೊಂಡ. ಅಷ್ಟೊತ್ತಿಗಾಗಲೇ ಅವನ ಏರಿಯಾದಲ್ಲಿದ್ದ ಇನ್ನೊಂದು ಪಡೆ ಪಳನಿಯದಾಗಿತ್ತು. ಅರಸಯ್ಯನಿಗೂ ಪಳನಿಗೂ ಎಣ್ಣೆ ಸೀಗೆಕಾಯಿ. ಇಬ್ಬರ ಜೊತೆಗೂ ಚೆನ್ನಾಗಿದ್ದವನು ವೆಂಕಟರಮಣ. ಅವನವತ್ತು ಮುತ್ತುರಾಜ ಜೈಲಿನಿಂದ ಬಂದ ಮೇಲೆ ಒಮ್ಮೆ ಮನೆಗೆ ಬಂದು ಯಾವಾಗಿನ ತರಾನೇ ಜೊತೆಗೆ ಬಾ ಅಂತ ಕರೆದಿದ್ದ. ಈಗ 8 ತಿಂಗಳಿಂದ ಜೈಲಿನಿಂದ ಬಿಡುಗಡೆ ಆದಾಗ ಈತ ಮನೆಯಲ್ಲಿದ್ದಾಗ ಈ ವೆಂಕಟರಮಣನೇ ಬಂದು ಕರೀತಾನೆ, ಮಾತಾಡಬೇಕು ಬಾ ಅಂತ. ಆಗ ಇವನು ಹೊರಗಡೆ ಬಂದಾಗ ಎಲ್ಲೋ ದೂರದಲ್ಲಿ ವೆಂಕಟರಮಣ ಕಡೆ ಪಳನಿ ಹುಡುಗರು ಇರೋದು ಇವನು ಕಣ್ಣಿಗೆ ಬೀಳುತ್ತೆ. ಆಗ ಇವನ ಮನಸ್ಸಲ್ಲಿ ಏನು ಬರುತ್ತೆ, ಇವನು ನನಗೆ ಏನೋ ಒಂದು ಹೊಡಿಸೋದಕ್ಕೆ ಅಥವಾ ಹಲ್ಲೆ ಮಾಡಿಸೋದಕ್ಕೆ ಅವ್ರನ್ನ ಕರ್ಕೊಂಡು ಬಂದಿರ್ಬೋದು ಅಂತ ಹೇಳಿ ಇವನ ಮನಸ್ಸಲ್ಲಿ ತಿಳ್ಕೊಂಡು ಇವನು ನಂತರ ಅಲ್ಲಿ ಮನೆಯಿಂದ ಹೊರಗಡೆ ಬರಲ್ಲ. ರೌಡಿಸಮ್ ಅಲ್ಲಿ ಈ ರೀತಿ ನಂಬಿಕೆ ದ್ರೋಹ ಮಾಡೋದು ಹೊಸದಲ್ವಲ್ಲ. ಹಂಗಾಗಿ ವೆಂಕಟರಮಣ ಕೂಡ ದ್ರೋಹ ಮಾಡ್ತಿದ್ದಾನೇನೋ, ಕರ್ಕೊಂಡು ಹೋಗಿ ಬಲಿ ಕೊಡೋ ಯೋಚನೆ ಮಾಡಿದ್ದಾನೇನೋ ಅಂತ ಮುತ್ತ ಅಂದ್ಕೊಂಡ. ಅಷ್ಟಕ್ಕೂ ಈ ಹಿಂದೆ ಪಳನಿಯ ಹುಡುಗರಿಗೂ ಇವನಿಗೂ ಮಾರಾಮಾರಿ ಆಗಿರದಿದ್ರೆ, ಇವನು ಅರಸಯ್ಯನ ಕಡೆಯವನು ಅಂತ ತೋರಿಸಿಕೊಳ್ಳದೆ ಇದ್ರೆ ಹೀಗೆ ಭಯ ಪಡಬೇಕು ಅಂತ ಇರಲಿಲ್ಲ. ಆದ್ರೆ ಒಂಟಿಯಾಗಿ ಪಳನಿಯ ಗ್ಯಾಂಗ್ ಎದುರು ನಿಲ್ಲೋದಕ್ಕೆ ಅವತ್ತು ಮುತ್ತುರಾಜ್ ರೆಡಿ ಆಗಲ್ಲ. ಅಷ್ಟೇ ಅಲ್ಲ, ತನ್ನನ್ನ ಕೊಲ್ಲೋದಕ್ಕೆ ಪಳನಿಯ ಹುಡುಗರು ಸ್ಕೆಚ್ ಹಾಕ್ತಿದ್ದಾರೆ, ಇನ್ನು ತಾನಿಲ್ಲಿರೋದು ಸೇಫ್ ಅಲ್ಲ ಅಂತ ಫಟಾಫಟ್ ಮನೆ ಖಾಲಿ ಮಾಡಿಬಿಟ್ಟ. ಅಷ್ಟಾದ್ಮೇಲೆ ಮುತ್ತುರಾಜ ಮೊದಲು ನಿರ್ಧರಿಸಿದ್ದು ತನ್ನನ್ನ ಹಾಕೊಡೋದಕ್ಕೆ ಯತ್ನಿಸಿದ ವೆಂಕಟರಮಣನನ್ನ ಮುಗಿಸ್ಬೇಕು ಅಂತ. ಅದಕ್ಕೆ ಪ್ಲಾನ್ ಮಾಡಿ ಜನರನ್ನ ಸೇರಿಸಿ ವೆಂಕಟರಮಣನಿಗೆ ಸಿಗಬೇಕು ಬಾ ಅಂದ. ಅವನ್ಗೋ ಮುತ್ತುರಾಜ ಯಾಕೆ ಕರೀತಿದ್ದಾನೆ ಗೊತ್ತಿಲ್ಲ. ಅಷ್ಟಕ್ಕೂ ಅವನು ಈತನ್ನ ಕೊಲ್ಲೋ ಪ್ರಯತ್ನನೂ ಮಾಡಿರಲಿಲ್ಲ. ಅವತ್ತು ವೆಂಕಟರಮಣ ಮುತ್ತನ ಮನೆಗೆ ಬಂದಾಗ ದೂರದಲ್ಲಿ ಪಳನಿಯ ಹುಡುಗರು ನಿಂತಿದ್ದದ್ದು ಆಕಸ್ಮಿಕ ಅಷ್ಟೆ. ಆದ್ರೆ ಸುಖ ಸುಮ್ಮನೆ ಅನುಮಾನಕ್ಕೆ ಬಿದ್ದ ಮುತ್ತುರಾಜ ಒಂದು ಮಾತು ಕೇಳದೆ ವೆಂಕಟರಮಣನ ಕಥೆ ಮುಗಿಸ್ಬಿಟ್ಟ. ಸುಮಾರು 1 ತಿಂಗಳ ಹಿಂದೆ ಜೆಪಿ ನಗರ್ ಬೆಸ್ಕಾಂ ಕಚೇರಿಯ ಬಳಿ ಕರೆಯಿಸಿಕೊಂಡು ಕೊಲೆ ಮಾಡುವ ಉದ್ದೇಶದಿಂದ ಆಟೋ ರಿಕ್ಷಾದಲ್ಲಿ ಕೂರಿಸಿಕೊಂಡು ವಿವಿಧ ಬಾರ್ಗಳಲ್ಲಿ ಮದ್ಯ ಸೇವನೆ ಮಾಡಿಸಿ ಆರೋಪಿಗಳು ಸಹ ಕುಡಿದು ವೆಂಕಟರಮಣನನ್ನು ಆಟೋದಲ್ಲಿ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಮರದ ದೊಣ್ಣೆಯಿಂದ ಹೊಡೆದು ಕೊಲೆ ಮಾಡಿ ಕನಕಪುರ ಟೌನ್ ಬಳಿ ಇರುವ ಅರ್ಕಾವತಿ ಬ್ರಿಡ್ಜ್ ಬಳಿ ಆಟೋ ನಿಲ್ಲಿಸಿ ವೆಂಕಟರಮಣನ ಶವದ ಗುರುತು
ಗುರುತು ಸಿಗದಂತೆ ಮಾಡಲು ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಶವವನ್ನು ಮತ್ತು ಕಲ್ಲನ್ನು ಅರ್ಕಾವತಿ ಹೊಳೆಗೆ ಬಿಸಾಡಿ ಮೃತನ ಬಟ್ಟೆಗಳಿಗೆ ಬೆಂಕಿ ಹಚ್ಚಿ ಸುಟ್ಟು ಸಾಕ್ಷ್ಯಾಧಾರಗಳನ್ನು ನಾಶಪಡಿಸಿ ಘೋರ ಅಪರಾಧ ಮಾಡಿರುತ್ತಾರೆ. ಅವತ್ತು ಕುಡಿಸಿ ಕರ್ಕೊಂಬಂದು ಕನಕ್ಪುರದ ಹತ್ರ ಮರ್ಡರ್ ಮಾಡಿ ಹೆಣನ ನೀರಿಗೆ ಹಾಕೋ ಮೊದಲು ಗುರುತು ಸಿಗಬಾರದು ಅಂತಾನೆ ರಸ್ತೆಯಲ್ಲಿ ಶವ ಇಟ್ಟು ಮುಖನ ಕಲ್ಲಲ್ಲಿ ಚಚ್ಚಿದ್ರು. ನಂತರ ವೆಂಕಟರಮಣನ ಮೈಮೇಲಿದ್ದ ಬಟ್ಟೆ ತೆಗೆದು ನೀರಿಗೆ ಎಸೆದಿದ್ದಾರೆ. ಆ ಬಟ್ಟೆಯನ್ನ ಬೇರೆ ಕಡೆ ತಗೊಂಡು ಹೋಗಿ ಬೆಂಕಿ ಹಚ್ಚಿದ್ರು. ಅದೆಲ್ಲವನ್ನ ಚಾಚು ತಪ್ಪದೆ ಮುತ್ತುರಾಜ್ ಪೊಲೀಸರಿಗೆ ವಿವರಿಸಿದ್ದ. ಅವನು ಗುರು ಸಿಗಬಾರ್ದಂಥ ಉದ್ದೇಶದಿಂದ ಅವನ ಮೈ ಮೇಲೆ ಹಾಕಿದಂಥ ಎಲ್ಲ ಬಟ್ಟೆಗಳನ್ನ ತೊಗೊಂಡೋಗಿ ಆ ಬಟ್ಟೆಗಳನ್ನ ನಂತರ ಕನಕಪುರ ತಾಲೂಕಿಗೆ ಹೋಗಿ ಕನಕಪುರ ತಾಲೂಕಿನಲ್ಲಿ ಆ ಆಟೋನೆಲ್ಲ ರಕ್ತ ಆಗಿದ್ದ ಆಟೋನೆಲ್ಲ ಕ್ಲೀನ್ ಮಾಡಿ ಆ ಕೆರೆಯಲ್ಲಿ ಆ ಬಟ್ಟೆಗಳನ್ನೆಲ್ಲ ಸುಟ್ಟರು. ಈ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ವಾಸ್ ಡಿಸ್ಕ್ಲೋಸ್ಡ್. ಸೆರೆ ಸಿಕ್ಕವರೇನೋ ಸತ್ಯವನ್ನೇ ಹೇಳಿದ್ರು. ಆದ್ರೆ ಅದನ್ನ ನಂಬೋದ್ ಹೇಗೆ? ಪೊಲೀಸರಿಗೆ ದೊಡ್ಡ ತಲೆನೋವಾಗಿ ಕಾಡಿದ್ದು ಅದು. ಮೋಸ್ಟ್ಲಿ ಈ ಕೇಸು ನಿಲ್ಲೋ ಚಾನ್ಸು ಕಡಿಮೆ ಅಂತಾನೆ ಖಾಕಿಗಳು ನಿರ್ಧರಿಸಿದ್ರು. ಪೊಲೀಸರು ಅದ್ಯಾಕ್ ಹಾಗಂದ್ಕೊಂಡ್ರು? ಕೊಲೆ ಮಾಡ್ದವನೇ ಕೊಲೆ ಮಾಡಿದ್ದೀನಿ ಅಂತ ಪೊಲೀಸರ ಮುಂದೆ ಹೇಳಿದ್ರು ಅದಕ್ಕೆ ಶಿಕ್ಷೆ ಆಗಲ್ವಾ? ನಂತರ ಅವರು ಏನ್ ಮಾಡಿದ್ರು ನೋಡಿ ಒಂದು ಬ್ರೇಕ್ನ ನಂತರ.